Shanti sister, welcome. ಓಂ ಶಾಂತಿ. Mm, ನಮಸ್ಕಾರ. ಎಲ್ಲ mm, ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. okay, thanks for introducing in Kannada, or else they might mistake it as an English video. So only the ಕರೆಕ್ಟ್. question will be in English. Uh, ಶೋರ್. so some dangerous, deadly incident happened in Rajkot, where a fire accident happened in uh, gaming zone, which is ಹೌದು. considered the number one gaming zone in Saurashtra. So government called for shutting down all other gaming zones. So ಹ್ಮ್. what's your thought on it, sister? ಹಾ, ಇದು ಆ, ಬಹಳ ಭಯಾನಕವಾದ ಒಂದು Mm, ಇನ್ಸಿಡೆಂಟ್ ನಡೆದಿದೆ. ಏಕೆಂದ್ರೆ ಆ, 24 ಜನರ ಮೃತ್ಯು ಕೂಡ ಆಗಿದೆ. ನಾವು ಕಳ್ಕೊಂಡ್ ಬಿಟ್ಟಿದೀವಿ. ಅದರಲ್ಲಿ 12 ಜನ ಮಕ್ಕಳು. mm, ಆ, ಮಕ್ಕಳು ಈ ಒಂದು ಭಯಾನಕವಾದ ಒಂದು ದುರಂತದಲ್ಲಿ, ಬೆಂಕಿಯ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಒಂದು ಇನ್ಸಿಡೆಂಟ್ನ ಓಕೆ, ಗವರ್ನಮೆಂಟ್ ಇರಬಹುದು ಅಥವಾ ಅಲ್ಲಿಯ ಒಂದು ಅಥಾರಿಟೀಸ್ ಬೇರೆ ಗೇಮಿಂಗ್ ಝೋನ್ ಎಲ್ಲನ ಮುಚ್ಚಬೇಕು ಅನ್ನೋ ಒಂದು ನಿರ್ಣಯ ಮಾಡಿದ್ದಾರೆ. mm, ಮತ್ತೆ ಆ, ಅಲ್ಲಿ ಇರುವಂತಹ ಅಧಿಕಾರಿಗಳು ಎಲ್ಲ ಸೇರಿ ಇದಕ್ಕೆ ಕಾರಣ ಏನಿರಬಹುದು, ಟೆಕ್ನಿಕಲ್ ಎರರ್ ಏನಿರಬಹುದು, ಆ, ಅದಕ್ಕೆಲ್ಲ ವಿಚಾರಣೆ ಮಾಡಿ ನೋಡ್ತಾರೆ, ಅಥವಾ ಅದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ಮನುಷ್ಯರಾಗಿ ನಾವು ಇದನ್ನ ಬರೀ ಒಂದು ಟೆಕ್ನಿಕಲ್ ಎರರ್ ಅಥವಾ ಒಂದು ತಂತ್ರಜ್ಞಾನದ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು. ಹಾಗೂ ಪ್ರಪಂಚದಾದ್ಯಂತ ಮಾನವೀಯತೆ ಯಾವ ರೀತಿ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಮಾದರಿಯಲ್ಲಿ ಈ ಒಂದು ಇನ್ಸಿಡೆಂಟ್ಸ್ ನಾವು ನೋಡ್ಬೇಕಾಗತ್ತೆ. ಏಕೆಂದ್ರೆ ಇದು ಒಂದೆರಡು ಇನ್ಸಿಡೆಂಟ್ ಮಾತ್ರ ಅಲ್ಲ, ಹಲವಾರು ಆ ಥರ ನಡೀತಾ ಇರುವಂತಹ ಒಂದು ಸಂದರ್ಭಗಳನ್ನ ನಾವು ನೋಡಿದಾಗ ನಮ್ಗೆ ಅನ್ಸತ್ತೆ, ಇದರಿಂದ ಏನೋ ಪಾಠ ಕಲಿಸ್ತಾ ಇದೆ ನಮ್ಗೆ, ಏನೋ ಒಂದು ವಾರ್ನಿಂಗ್ ಕೊಡ್ತಾ ಇದೆ ನಮ್ಗೆ ಲೈಫ್ಗೆ. ಮಕ್ಕಳೆಲ್ಲ ಈ ವಯಸ್ಸಿನಲ್ಲಿ ಗೇಮಿಂಗ್ ಅನ್ನೋವಂತಹ ಒಂದು ಇದರಲ್ಲಿ ಅಡಿಕ್ಷನ್ ಆಗಿ ತಗೊಂಡು ಅದರಿಂದ ಹೊರಗೆ ಬರ್ದೇ ಇರೋವಂತಹ ಪರಿಸ್ಥಿತಿನಲ್ಲಿ ತಮ್ಮ ಜೀವನ ಪೂರ್ತಿ ಅದ್ರಲ್ಲಿ ಅಳವಡಿಸ್ಕೊಂಡು ಈ ಥರ ನಡೀತಾ ಇರೋದು ಮಾನವೀಯತೆಗೆ ಮುಖ್ಯವಾ? ಅದು ಬೇಕಾ? ಇದರಿಂದ ಏನಾಗಕ್ಕೆ ಸಾಧ್ಯ? ಇದರ ಒಂದು ದೊಡ್ಡ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕಾಗತ್ತೆ. ಈ ಒಂದು ಇನ್ಸಿಡೆಂಟ್ನಿಂದ ನಾವು ತಿಳ್ಕೊಬೇಕಾಗತ್ತೆ, ಯಾವ ರೀತಿ ನಮ್ಮ ಮಾನವೀಯತೆ ಮುಂದೆ ನಡೀತಾ ಇದೆ, ನಮ್ಮ ಮನಸ್ಸಿನ ವಿಕಾಸ ಹೇಗೆ ನಡೀತಾ ಇದೆ, ಮಕ್ಕಳಿನ ಮನಸ್ಸಿನ ವಿಕಾಸ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ತುಂಬಾ ಗಹನವಾಗಿ ಯೋಚನೆ ಮಾಡಬೇಕು. ಹಾಗೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಚಿಂತನೆ ಮಾಡಬೇಕು. ಹಾಗೆ ಆಮ್, ಈ ಹಲವಾರು ವಿವಿಧ ಬೇರೆ ಗೇಮಿಂಗ್ ಝೋನ್ ಅನ್ನು ಕೂಡ ಮುಚ್ಚಲಿಕ್ಕೆ ಹೇಳಿದ್ದಾರೆ. ಜನ ತಿಳ್ಕೊಬಹುದು ಅದರ ಅವಶ್ಯಕತೆ ಇರಲಿಲ್ಲ, ಯಾಕೆ ಮಾಡಿದ್ರು, ಆ, ಇದು ಒಂದು ಬರೀ ಆಕ್ಸಿಡೆಂಟ್ ಆಗಿರಬಹುದು, ಎಲ್ಲಿ ಕೂಡ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಖಂಡಿತ ಇರತ್ತೆ. ಆದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಇದು ನೋಡಿದಾಗ ಈ ಒಂದು ಹೇಗೆ ನಮಗೆ ಅಡಿಕ್ಷನ್ ಆಗಿ ಮಕ್ಕಳಿಗೆ ಇದರಿಂದ ಯಾವ ರೀತಿ ಬೆಳವಣಿಗೆಯಲ್ಲಿ ನಮಗೆ ದುರಂತಗಳು ಕಾಣಿಸ್ತಾ ಇದೆ ಅಂತಂದ್ರೆ, ಐ ಥಿಂಕ್ ನಾವು ದೇವ್ರಂತ ಹೇಳಬಹುದು, ಅಥವಾ ಈ ಯೂನಿವರ್ಸ್ ನಮಗೆ ಕೊಡ್ತಾ ಇರೋ ಒಂದೊಂದು ಪಾಠ ಇರಬಹುದು. ಈ ತರ ಇನ್ಸಿಡೆಂಟ್ಸ್ನ ನಮ್ಮ ಮುಂದೆ ತಂದಿಟ್ಟು ನಮಗೆ ಪಾಠ ಕಲಿಸ್ತಾ ಇದೆ. ಎಚ್ಚೆತ್ಕೊಳ್ಳಿ, ಮಾನವರಾಗಿ ಎಚ್ಚೆತ್ಕೊಂಡು ಚಿಂತನೆ ಮಾಡಿ, ನಾವು ಹೋಗ್ತಾ ಇರೋ ದಾರಿ ಸರಿನಾ, ಇದರಿಂದ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ವಿಕಾಸ ಹೇಗಾಗತ್ತೆ, ಯಾವ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಂದು ಇದರಿಂದ ಆಗ್ತಾ ಇರುವಂತ ದುರಂತ ಏನಂತಂದ್ರೆ, ಅದು ಇಲ್ಲದೆ ಹೋದ್ರೆ ಜೀವನನೇ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಮಕ್ಕಳ ಮನಸ್ಸಿನಲ್ಲಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಯಾವಾಗ ಆ ಗೇಮ್ ಆಡ್ಲಿಕ್ಕೆ ಅವಕಾಶ ಸಿಕ್ಕೋದಿಲ್ಲ, ಅಥವಾ ಇಂಟರ್ನೆಟ್ ಡಿಸ್ಕನೆಕ್ಷನ್ ಆಗುವಂತಹ ಸಂದರ್ಭ ಬರಬಹುದು, ಎಲೆಕ್ಟ್ರಿಸಿಟಿ ಇಲ್ಲದೆ ಇರುವಂತಹ ಸಂದರ್ಭ ಬರಬಹುದು, ಪವರ್ ಕಟ್ಸ್ ಆಗುವಂತ ಸಂದರ್ಭ ಬರಬಹುದು. ಆ ಒಂದು ಸಂದರ್ಭಗಳಲ್ಲಿ ನಮಗೆ ಹೊರಗಿನ ಒಂದು ಯಂತ್ರಗಳ ಅವಶ್ಯಕತೆ ಇಲ್ಲದೆ ಜೀವನ ಮಾಡುವಂಥದ್ದನ್ನ ನಾವು ಮರ್ತೇ ಹೋಗ್ಬಿಟ್ಟಿದೀವಿ. ನಾವು ನಮ್ಮ ಅಜ್ಜಿಯರು ಅಥವಾ ಆ ಒಂದು ಸಂದರ್ಭ ನೋಡ್ಕೊಂಡಾಗ ಅವರಿಗೆ ಈ ಒಂದು ಹೊರಗಿನ
ಯಂತ್ರಗಳ ಅವಶ್ಯಕತೆ ಇರಲಿಲ್ಲ ಅವ್ರ ಜೀವನ ಮಾಡಕ್ಕೆ. ಹಾಗಂತ ಯಂತ್ರಗಳು ಬೇಡವಾ ನಮ್ಗೆ? ಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಆದ್ರೆ ಎಲ್ಲಿ ನಾವು ಒಂದು ಲೈನ್ ಎಳಿಬೇಕು, ಎಲ್ಲಿ ಒಂದು ಲಿಮಿಟ್ ಅದಕ್ಕೋಸ್ಕರ ನಾವು ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಹಾಗೂ ಅದ್ರ ಮೇಲೆ ನಮ್ಮ ಡಿಪೆಂಡೆನ್ಸಿ ಅದಿಲ್ಲದೆ ಹೋದ್ರೆ ನಮ್ಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೀವಲ್ಲ, ಇದು ಒಂದು ಬಹಳ 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 ದುರಂತ ಕೇಳ್ಕೊಂಡು ಹೋಗ್ತಾ ಇದೆ. ಇದನ್ನ ನಾವು ತುಂಬಾ ಯೋಚನೆ ಮಾಡಬೇಕು. ಹಾಗೂ ಹೊರಗಿನ ಒಂದು ಸ್ಟಿಮ್ಯುಲಸ್ ಏನ್ ಬರ್ತಾ ಇದೆ, ಅದು ಇಲ್ಲದೆ ಬದುಕಕ್ ಆಗದೆ ಇರುವಂತಹ ಪರಿಸ್ಥಿತಿ, ಮಾನವೀಯತೆ ಹೋಗ್ತಾ ಇರೋದು ಒಂದು ದೊಡ್ಡ ದುರಂತ. ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು. ಸ್ಪೆಷಲಿ ತಂದೆ ತಾಯಿಯರು, ಚಿಕ್ಕ ಚಿಕ್ಕ ಮಕ್ಕಳು ಇರುವಂತಹ ತಂದೆ ತಾಯಿಯರು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ನಮಗೆ ಸಲೀಸಾಗ್ಲಿ, ನಮ್ಮ ಕೆಲಸಗಳು ಆರಾಮಾಗಿ ಹೋಗ್ಲಿ ಅಂತ ಒಂದು ಮೊಬೈಲ್ ಫೋನ್ ಕೊಟ್ಬಿಡ್ತೀವಿ ಅಥವಾ ಟ್ಯಾಬ್ ಹಾಕ್ಬಿಟ್ಟು ಕೂರಿಸ್ಬಿಡ್ತೀವಿ, ಅವ್ರು ಅಟ್ಲೀಸ್ಟ್ ಎಂಗೇಜ್ ಆಗಿರ್ಲಿ ಅಂತ. ಇದರಿಂದ ಆಗುವಂತಹ ಬಹಳ ದುರಂತಗಳು. ಇನ್ನೊಂದು ತುಂಬಾ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಪ್ರಶ್ನೆ ಏನಂತಂದ್ರೆ, ಈ ಗೇಮ್ಸ್ ಎಲ್ಲ ನಾವು ನೋಡ್ತಾ ಇರುವಂತಹ ಗೇಮಿಂಗ್ ನಲ್ಲಿ ಬರ್ತಾ ಇರುವಂತಹ ಎಲ್ಲಾ ಚಟುವಟಿಕೆಗಳು ಬಹಳ ಕ್ರೂರತೆಯಿಂದ ಇರುವಂತಹದ್ದು. ಪ್ರತಿಯೊಂದು ಗೇಮ್ ಯಾವ್ದ್ರಲ್ಲಿ ನೋಡ್ಲಿ, ಯಾವ್ದ್ರಲ್ಲೂ ನೀವು ಏನಾದ್ರೂ ಕಟ್ಟಿ ಬೆಳವಣಿಗೆ ಮಾಡಿ ಅಥವಾ ಏನಾದ್ರೂ ಕನ್ಸ್ಟ್ರಕ್ಟಿವ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಗೇಮ್ಸ್ ಯಾವ್ದು ಬರೋದಿಲ್ಲ. ಅದ್ರಲ್ಲೆಲ್ಲ ಬರೀ ಒಬ್ರಿಗೊಬ್ರು ಕೊಲೆ ಮಾಡೋದು, ಹೊಡೆದು ಹಾಕೋದು, ಆ ತರ ಇರುವಂತಹ ಗೇಮ್ಸ್ ಆಡುವಾಗ ಮಕ್ಕಳು, ಅದರಿಂದ ನಾವು ಈಗ ನೋಡ್ತೀವಿ ಅಮೆರಿಕದಲ್ಲಿ ಸ್ಕೂಲ್ನಲ್ಲಿ ಮಕ್ಕಳು ಗನ್ಸ್ ತಗೊಂಡು ಹೋಗಿ ಬೇರೆ ವಿದ್ಯಾರ್ಥಿಗಳನ್ನ, ತಮ್ಮ ಟೀಚರ್ಸ್ನ ಕೊಲೆ ಮಾಡ್ಬಿಡ್ತಾರೆ. ಇದೆಲ್ಲ ಕೇಳಿದ್ರೆ ನಮ್ಗೆ ಅನ್ಸತ್ತೆ, ಎಲ್ಲಿಂದ ಬಂತು, ಎಲ್ಲಿಂದ ಶುರುವಾಯ್ತದೆಲ್ಲ, ಇದಕ್ಕೆ ಮೂಲ ಕಾರಣ ಏನು? ಈ ಚಟುವಟಿಕೆಗಳನ್ನೆಲ್ಲ ನಾವು ಇಟ್ಕೊಂಡಿರೋದ್ರ ಮೂಲ ಕಾರಣ ಮನುಷ್ಯತ್ವ ಈ ರೀತಿ ವಿಕಾರವಾಗ್ತಾ ಇದೆ. ಅದಕ್ಕೆ ಹತೋಟಿಯಲ್ಲೇ ಪಡೆಯಲಿಕ್ಕಾಗದಿರುವಂತಹ ವಿಕಾರತ್ವ ಪಡಿತಾ ಇದೆ. ಅದರಿಂದ ತುಂಬಾ ಎಚ್ಚರಿಕೆ ವಹಿಸಿ ಈ ಎಲ್ಲ ಆಕ್ಟಿವಿಟಿಗಳು ನಮ್ಗೆ ಬೇಕಾಗಿದ್ಯಾ, ಯಾವ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಎಲ್ಲಿ ನಾವು ಲಿಮಿಟ್ ಹಾಕ್ಬೇಕು, ಇದರಿಂದ ನಾವು ಹೊರಗಡೆ ಹೋಗದೆ ಒಳಗಿನ ನಮ್ಮ ಸ್ವಂತದಲ್ಲಿ ಇರುವಂತಹ ಒಂದು ಆನಂದ ಅಂತಂದ್ರೆ ಏನು, ಸಂತೋಷ ಅಂತಂದ್ರೆ ಏನು, ನನಗ್ ಬೇಕಾಗಿರುವಂತಹ ಶಾಂತಿ ಅಂತಂದ್ರೆ ಏನು, ಹೊರಗಡೆ ಹುಡುಕ್ತಾ ಇದ್ದೀನ, ಹೊರಗಡೆ ಇರುವಂತಹ ಈ ಎಲ್ಲ ಸಾಧನೆಗಳ ಮಾಡಿರೋದ್ರಿಂದ ಅದರಿಂದ ಸಿಗತ್ತಾ, ಅಥವಾ ನನ್ನಲ್ಲೇ ಇದೆಯಾ, ನನ್ನಲ್ಲೇ ಒಳಗಡೆ ಇದೆಯಾ, ಅಲ್ಲೇ ಸಿಗತ್ತಾ, ಇದನ್ನ ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಇದು ತಿಳ್ಕೊಳ್ದೆ ಬರೀ ಹೊರಗಿನ ಪ್ರಪಂಚಕ್ಕೆ ನಾವು ಸಿಕ್ಕಾಕೊಂಡು ಇದರಲ್ಲೇ ಈ ತರ ಅಡಿಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಬಹಳ ದುರಂತಗಳು ನೋಡ್ತೀವಿ. ಸೊ ಇದೊಂದು ದೊಡ್ಡ ಅಲಾರ್ಮ್ ನಮ್ಗೆ, ಇದೊಂದು ದೊಡ್ಡ ವಾರ್ನಿಂಗ್ ಸೈನ್. ಹಾಗೆ ತಗೊಂಡು ನಾವೆಲ್ಲ ಇದರಿಂದ ಎಚ್ಚರ ವಹಿಸ್ಕೊಂಡು ಇದರಿಂದ ನಾವು ಪಾಠ ಕಲಿಬೇಕೇನಂತಂದ್ರೆ, ಹೊರಗಿನ ಪ್ರಪಂಚದಿಂದ ಹೊರಗಡೆ ಸಿಗ್ತಾ ಇರುವಂತಹ ಒಂದು ಏನು ನಾವು ತಪ್ಪಾಗಿ ತಿಳ್ಕೊಂಡಿರುವಂತಹ ಆನಂದ ಅಂತ ತಿಳ್ಕೊಂಡಿದ್ವಿ, ಸಂತೋಷ ಕೊಡ್ತಾ ಇದೆ, ಇದರಿಂದ ಖುಷಿ ಕೊಡ್ತಾ ಇದೆ ಅಂತ ತಿಳ್ಕೊಳ್ತಾ ಇದೀವಲ್ಲ, ಇದು ಎಷ್ಟು ಕ್ಷಣಿಕ ಅಂದ್ರೆ ಕೆಲವೇ ಕ್ಷಣಗಳು ಇರುವಂತಹ ಒಂದು ಸಂತೋಷ ಅಥವಾ ಅದರಿಂದ ಸಿಗ್ತಾ ಇರುವಂತಹ ಒಂದು ಖುಷಿ. ಆದ್ರೆ ನಮ್ಮಲ್ಲೇ ಒಳಗಡೆ ಸದಾ ಕಾಲ ಆನಂದವಾಗಿರುವಂತಹ ಒಂದು ಸಚ್ಚಿದಾನಂದ ರೂಪ ಅಂತ ಹೇಳುವಂತಹ ಒಂದು ಸ್ಥಿತಿ ನಮ್ಮಲ್ಲಿ ಇದೆ. ಆ ಒಂದು ಜ್ಞಾನ ಕಂಪ್ಲೀಟ್ಲಿ ಮರ್ತು ಹೋಗ್ಬಿಟ್ಟಿದೀವಿ. ಆ ಒಂದು ರೀತಿ ನಾವು ಯೋಚನೆ ಮಾಡಕ್ಕೆ ಕೂಡ ನಮ್ಗೆ ಈಗಿನ ಸಂದರ್ಭದಲ್ಲಿ ಯಾರಿಗೂ ಸಮಯ ಕೂಡ ಇಲ್ಲ. ಇದು ಬಹಳ ಮುಖ್ಯ. ನಮ್ಮ ಒಳಗೆ ಹೋಗಿ ನಮ್ಮಲ್ಲೇ ನಾವು ಆತ್ಮಜ್ಞಾನವನ್ನು ತಿಳ್ಕೊಂಡು, ನಾನು ಯಾರು, ನನ್ನ ಒಳಗಡೆನೆ ಎಂಥ ಆನಂದ ಇದೆ, ಸಂತೋಷ ಇದೆ, ಅಂಥ ಶಾಂತಿ ಸ್ವರೂಪದಲ್ಲಿ ಕೂತ್ಕೊಂಡು ನಾನು ಎಷ್ಟು ಚೆನ್ನಾಗಿ ನನ್ನ ಜೀವನ ನಡೆಸ್ಬೋದು ಅನ್ನೋ ರೀತಿ ಹೋಗ್ಲಿಕ್ಕೆ ಬಹಳ 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 ಮುಖ್ಯ. ಈ ಒಂದು ಸಂದರ್ಭಗಳು ಈಗ ರಾಜ್ಕೋಟ್ ನಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ಸ್ ನಿಂದ ನಾವು ಕಲಿಬೇಕಾಗಿರುವಂತಹ ಒಂದು ದೊಡ್ಡ ಪಾಠ. ನನ್ಗೆ ಹಾಗನ್ಸತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಓಂ ಶಾಂತಿ ಸಿಸ್ಟರ್. ಥ್ಯಾಂಕ್ ಯು. ಓಂ ಶಾಂತಿ.